ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರದ ಚುಕ್ಕಾಣಿ ಹಿಡಿದಿರುವಂಥ ಆಡಳಿತ ಪಕ್ಷ 3.5 ವರ್ಷಗಳ ಆಳ್ವಿಕೆಯನ್ನ ಮುಗಿಸಿದೆ. 20 ತಿಂಗಳಿದ್ರೂ ಸಹ ಇನ್ನು 1 ವರ್ಷಕ್ಕೆ ಲೆಕ್ಕ ಹಾಕೋಬೇಕು ನಾವು. ಯಾಕೆಂದ್ರೆ ಈ ಕೂಲಿ ಆಳುಗಳು ಮಾಡಿರ್ತೀವಿ, ಬೆಳಗ್ಗೆ 9 ಗಂಟೆಗೆ ಬಂದು ಸಂಜೆ 5 ಗಂಟೆ ಇರ್ತಾರೆ ಅಂದ್ರೆ 3 ಗಂಟೆ ಆದ್ಮೇಲೆ ಕೈ ಕಾಲು ನಿಲ್ ಮಾಡ್ಬಿಡ್ತಾರೆ. ಎಷ್ಟೊತ್ಕಾರ ನಡೀರಪ್ಪ ಸಾಕು ಕೆಲಸ ಉಳ್ಕೆದ ನಾಳಕ್ ಮಾಡಿವ್ರಿ ಏನು ಹಂಗೆ. ಇಲ್ಲೂ ಹಂಗೆ ಚುನಾವಣೆಗೆ 6 ತಿಂಗಳದೆ ಎಂದಾಗ ಯಾವುದೇ ಸರ್ಕಾರದ ಕೆಲಸ ಕಾರ್ಯಗಳು ವೇಗವಾಗಿ ನಡೆಯಲ್ಲ. ಅದೇನಿದ್ರು ಆಗ ಚುನಾವಣಾ ಪೂರ್ವ ತಯಾರಿಯಲ್ಲಿ ಆಡಳಿತ ಪಕ್ಷವೇ ಆಗಲಿ ಸರ್ಕಾರದ ಇಲಾಖೆಗಳು ಆ ಕಡೆ ಮುಖ ಮಾಡಿಬಿಟ್ಟಿರ್ತವೆ. ನನ್ನ ಅನಿಸಿಕೆ ಏನು ಅಂದ್ರೆ, ಸರ್ಕಾರ ಇನ್ನುಳಿದಂತ 1 ವರ್ಷದಲ್ಲಾದ್ರೂ ದಯವಿಟ್ಟು ಅಭಿವೃದ್ಧಿಗೆ ವೇಗ ಕೊಡಿ. ಸರ್ಕಾರಿ ಶಾಲೆಗಳು ದಿನದಿಂದ ದಿನಕ್ಕೆ ಮುಚ್ಚೋಗ್ತಾ ಇವೆ. ಹಿಂದೆ ಆಸ್ಪತ್ರೆಗಳು ಕಡಿಮೆ ಇದ್ದು ರೋಗಿಗಳು ಕಡಿಮೆ ಇದ್ರು. ಈಗ ಆಸ್ಪತ್ರೆಗಳು ಹೆಚ್ಚಿದಂತೆಲ್ಲ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾವುದೇ ಆಸ್ಪತ್ರೆಗೆ ಹೋಗಿ ನೋಡಿ, ಖಾಸಗಿ ಆಗಲಿ ಸರ್ಕಾರಿ ತಲುಪ ನೋಡಿ, ಒಂದಿದ್ರೆ ಒಂದು ಇರುವುದಿಲ್ಲ. ಯಾವುದೇ ಖಾಸಗಿ ಆಸ್ಪತ್ರೆಗೆ ಹೋದ್ರು 150-200 ಆಳು ಅನಾರೋಗ್ಯ ಪೀಡಿತರು ಬಂದಿರ್ತಾರೆ. ಯಾವುದೇ ಆಸ್ಪತ್ರೆಗೆ ಹೋಗ್ಲಿ, ಸಣ್ಣ ಆಸ್ಪತ್ರೆಗೆ ಹೋಗ್ಲಿ, ದೊಡ್ಡ ಆಸ್ಪತ್ರೆಗೆ ಹೋಗ್ಲಿ, ನೀರಾವರಿ ಬಹು ಮುಖ್ಯವಾಗಿ ಆಗ್ಬೇಕಾದ್ದು. ವಸತಿ ಸೌಕರ್ಯ ಸಿಗಬೇಕು, ಜನಗಳಿಗೆ ಉದ್ಯೋಗ ಅವಕಾಶಗಳು ಸಿಗಬೇಕು. ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ. ಇನ್ನುಳಿದಂತ ಅವಧಿಯಲ್ಲಾದ್ರೂ ಸರ್ಕಾರ ಬೆಳಗ್ಗೆ ಎದ್ರೆ ಬಿಡದಿ ಟೌನ್ಶಿಪ್ ಅಲ್ಲೇ ಕಳೆದು ಬಿಡ್ತದೋ ಆ ವಿಚಾರದಲ್ಲೇ ದೇವೇಗೌಡರು, ಕುಮಾರಣ್ಣವರು, ನಿಖಿಲ್ ಅವರನ್ನ ಟೀಕೆ ಮಾಡೋದ್ರಲ್ಲೇ ಕಾಲ ಕಳೆದು ಬಿಡ್ತಾರೋ, ಅದರಲ್ಲೂ ನಮ್ಮ ಹಳೆಯ ಮೈಸೂರು ಭಾಗದ ಮುಖ್ಯಮಂತ್ರಿಗಳು ಸೇರಿದಂತೆ ಮಂತ್ರಿಗಳು, ಜನಪ್ರತಿನಿಧಿಗಳು, ಶಾಸಕರು ಬರೀ ಅವ್ರು ಟೀಕೆ ಮಾಡೋದೇ ಆಯ್ತು. ಬುಡ್ರ ಮಾರ್ಯಾರ ಬರೀ 17 ಸೀಟ್ ಗೆದ್ದವ್ರೆ. ಅವರು ಏನ್ ಮಾಡಬಲ್ರು ಅಲ್ವೇ? ನೀವ್ ಹೇಳ್ತೀರಿ 17 ಸೀಟು ಬಿಜೆಪಿ ಜೊತೆ ಸೇರ್ಕೊಲಾಗಿ ಉಳ್ದದೆ. ಅವ್ರೇನೋ ಮಾಡ್ಕೋತಾರ, ಅವ್ರ ಪಕ್ಷದ ವಿಚಾರ ಬಿಡಿ, ಸ್ವಲ್ಪ ಅಭಿವೃದ್ಧಿಗೆ ವೇಗ ಕೊಡಿ. ಮೇಕೆದಾಟು ಪ್ರಸ್ತುತ ಆಡಳಿತ ಪಕ್ಷದ ವಿಶೇಷ ಪ್ರಥಮ ಆದ್ಯತೆ. ನಮ್ಮ ನೀರು ನಮ್ಮ ಹಕ್ಕು ಈಗ ರಾಜ್ಯಸಭೆಯಲ್ಲೂ ಪ್ರಸ್ತಾಪ ಆಗದು. ಅಕ್ಕಪಕ್ಕದ ರಾಜ್ಯಗಳೇನೇನು ಕೇಳುವಂಗಿಲ್ಲ ಮೇಕೆದಾಟು ಯೋಜನೆ ಬಗ್ಗೆ ಜಾರಿ ಮಾಡಿಸ್ಬೇಕಾದ್ರೆ ಕರ್ನಾಟಕ ಅಂತ. ಹಿಂಗಿರುವಾಗ ದಾರಿ ಸುಗಮವಾಗಿದೆ ಮೇಕೆದಾಟು ಕಡೆ ಹೋಗೋಕೆ. ಇಂಥವುಗಳೆಲ್ಲವನ್ನಾದರೂ ದಯವಿಟ್ಟು ಕಾರ್ಯಾರಂಭ ಮಾಡಿ. ಯಾಕೆಂದ್ರೆ ಈ ಸರ್ಕಾರದ ಅವಧಿಯಲ್ಲಿ 2023ರಿಂದ ಇಲ್ಲಿಯ ತನಕ ಜನಮಾನಸದಲ್ಲಿ ಉಳಿಯುವಂತ ಯಾವುದೇ ಒಂದು ಯೋಜನೆಗಳು ಜಾರಿ ಆಗಲಿಲ್ಲ. ಅದರ ನಿಟ್ಟಿನಲ್ಲೇ ದಯವಿಟ್ಟು ಗಮನ ಹರಿಸಬೇಕು ಅಂತ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು, ಜನಪ್ರತಿನಿಧಿಗಳನ್ನು, ಮಂತ್ರಿಗಳನ್ನ ಕೇಳ್ಕೊತೀನಿ. 136 ಸ್ಥಾನ, 4,50,000 ಕೋಟಿ ಬಜೆಟ್. ಗಾಂಧೀಜಿ ಕಂಡಂತ ರಾಮರಾಜ್ಯದ ಕಲ್ಪನೆಯನ್ನು ಸಾಕಾರಗೊಳಿಸ್ಲಿಕ್ಕೆ ಇಟ್ ಸಾಕು ಅಂತೀನಿ. ಬಿಡ್ತಿದ್ದೇನು ಆಯ್ತದೆ. ಅರೆ ಯಾರೋ ಹೇಳ್ತಾ ಇರ್ತಾರೆ ರೆಡ್ ಜೋನ್ ಮಾಡ್ಬಿಟ್ಟ ಕುಮಾರಣ್ಣ ಅಂತ. ಅದೇ 50-60 ಲಕ್ಷಕ್ಕೆ ಮಾರ್ಕೊಬಿಡ್ರಿ. ಯಾವತ್ತು ಕುಮಾರಣ್ಣ ರೆಡ್ ಜೋನ್ ಮಾಡೋದು ಏನ್ ಲಾಭ ಅಂದ್ರೆ 53 ಕೋಟಿ ಆಯ್ತದೆ ಎಕರೆಗೆ. ಈ 3 ಕೋಟಿ ಆಗ್ಲಿ ಅನ್ಬಿಟ್ಟೆ ಅವತ್ತು ರೆಡ್ ಜೋನ್ ಮಾಡುದು. ಯಾರಿಗುಂಟು ಯಾರಿಗಿಲ್ಲ, ಹಬ್ಬಬ್ಬ ಲಾಟ್ರಿ ಎನ್ನುವಂಗೆ 3 ಕೋಟಿ ಹೆಂಗಿದ್ರು ಜನ ಅಕ್ಕಪಕ್ಕದವ್ರು ಕೊಡ್ತಾರೆ. ಈಗ ಯಾರೋ ಮುಂದ್ಲೋನ್ ಕೊಡ್ತಾನೆ, ಮೇನ್ ರೋಡ್ಗಿರೋನು ನಿಂತ್ಕೋಗು ದಾರಿ ಇಲ್ಲ, ಸರ್ಕಾರದವ್ರು ತಂತಿ ಬೇಲಿ ಹಾಕ್ತಾರೆ. ಆಗ ಎಲ್ಲೋದನು ಬಳಸ್ಕೋದಾನೆ. ಇಲ್ದಾರ ಅವ್ನ ಪಕ್ಕದ ಮನೆಯವನು ಹೋಗಿ ಪಾಣಿ ಮಿಟೇಷನ್ ಆಧಾರ್ ಕಾರ್ಡ್ ಎಲ್ಲ ಕೊಟ್ಬಿಟ್ಟು ಅವ್ನ ಅಕೌಂಟ್ ದುಡ್ಡು ಹಾಕೊಂಡು ನಾಳೆ ಒಂದು ಕಾರ್, ಒಳ್ಳೆ ಕಾರ್ ತಂದು ನಿಲ್ಲಿಸ್ತಾನೆ. ಬಿಡದಿಲ್ಲೋ ರಾಮನಗರದಲ್ಲೋ ಕುಂಬಳಗೂಡಲ್ಲೋ ನಾವು ಸೈಡ್ ತೆಗ್ದು ಅಂದಾಗ ಇಲ್ಲ ಅಕ್ಕಪಕ್ಕದ ಮನೆ ಆಂಟಿ ಹೆಂಗಸರು ಇವ್ರಿಗೆ ಎತ್ತಿಕ್ತಾರೆ, ನೋಡು ಹೋಗಿ ದಡ್ದಣ್ಣ ನೀನು ಪಾಣಿ ಮಿಟೇಷನ್ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಮಾರ್ಬಿಟ್ಟು ಬರೋಗು. ಅವ್ರು ಚಿನ್ನ ತಕೊಂಡ್ರಂತೆ, 2 ಎಳೆ ಮಂಗಲೆ ಸರ ಮಾಡಾಕಿದ್ರಂತೆ, 4 ಬಳೆ ಮಾಡಿಸ್ಕೊಂಡಿದ್ರಂತೆ ಅವ್ನ ಹೆಡ್ತಿ. ಅಲ್ಲಿ ಸೈಡ್ ತೆಗ್ದ್ರಂತೆ. ಇಲ್ಲಿ ಕಾರಲ್ಲಿ ಓಡಾಡ್ತಾವ್ರೆ, ನಾವು ಓಡಾಡ್ಕೊಂಬ ಎಷ್ಟು ದಿನ ಇದ್ದಾವೋ ಏನೋ ಕತೆ ಏನು ಲೆಕ್ಕಾಚಾರಕ್ಕೆ ಬಂದ್ಬಿಡ್ತಾರೆ. ಬಹುಶಃ ಈ ಸರ್ಕಾರದ ಅವಧಿಯೊಳಗೆ 70-80% ರೈತರು ಸೈನ್ ಹಾಕ್ಬಿಡ್ತಾರೆ ನನ್ನ ಅನ್ಸಿಕೆ. ಈಗಾಗಲೇ ದಿನ 50 ಜನ 60 ಜನ ಹೋಯ್ತಾವ್ರೆ ಅಂತಾರೆ. ಹಂಗಾಗಿ ಪಾಪ ಏನ್ ಮಾಡಿರಿ, ಬರಗಾಲದಲ್ಲಿ ಪರ ಮಾಡ್ದಂಗೆ ಬೆಳಗ್ಗೆ ಎದ್ದು ಸಾಲ 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 ಅಂತಿದ್ದವನಿಗೆ ನಾವೇ ಬೇರೆಯವ್ರಿಗೆ ಸಾಲ ಕೊಡು ರೇಂಜ್ಗಾದಾಗ ಅಂತ ಯೋಚನೆ ಮಾಡಿದ್ರೆ ಒಂದೇ ರಾತ್ರಿಯಲ್ಲಿ
ಈ ರಾಜ್ಯದಲ್ಲಿ ಎಂತೆಂಥ ಸಮೀಕ್ಷೆಗಳು ಹೇಳ್ತವೆ, ಇಂಥ ಸರ್ಕಾರ ಬರ್ತದೆ, ಇಂಥ ಪಕ್ಷಗಳು ಸರ್ಕಾರ ಬರ್ತದೆ ಅನ್ನೋದನ್ನೇ ಉಲ್ಟಾ ಮಾಡುವಂತ ಜನ ರಾತ್ರೋರಾತ್ರಿ. ಚುನಾವಣೆ ಹಿಂದಿನ ದಿನ ತಾನೆ, ಹಿಂದಿನ ದಿನ ನಡೆಯುವಂತ ರಹಸ್ಯ ಕಾರ್ಯಾಚರಣೆ, ರಾತ್ರಿ ಕಾರ್ಯಾಚರಣೆಯಲ್ಲಿ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತ ಜನ ನಿರ್ಧಾರ ಮಾಡ್ತಾರೆ. 5 ವರ್ಷ ಅವ್ರನ್ನೇ ಬೋದಿರ್ತಾರೆ. ಚುನಾವಣೆ ಹಿಂದಿನ ದಿನ ಯಾರು ಮಿಣ್ಣ ಕಾಸು ಕೊಡ್ತಾನೆ ಅವ್ರು ಓಟ್ ಹಾಕೋತಾರೆ. ಹಂಗೆ ಇಲ್ಲೂ ಅಷ್ಟೇ, ಯೋಚನೆ ಮಾಡ್ಕೊಂಡು ಬೆಳಗ್ಗೆ ಎದ್ದು ಆ ಪಕ್ಕದ ಮನೆಯವರೆಲ್ಲ ಕಾರು, ದುಡ್ಡು, ಒಡವೆ ಇದ್ರ ಸುದ್ದಿ ಮಾತಾಡುವಾಗ ಇವ್ರು ಸುಮ್ಮನಿದ್ದಾರೆ, ಕೊಟ್ಕೋತಾರೆ. ಅದೇನಾರ ಆಗ್ಲಿ, ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ, ಬಿಡಿ. ಅವ್ರು 17 ಸೀಟ್ ಗೆದ್ದವ್ರು ಏನ್ ಮಾಡಾರು, ಇಲ್ದೇರು ಅವ್ರ ಬಗ್ಗೆ ಯಾಕೆ ಅಷ್ಟೊಂದು ಭಯ? ದೇವೇಗೌಡರು, ಕುಮಾರಣ್ಣವರು, ನಿಖಿಲ್ ಅವ್ರ ಬಗ್ಗೆ ನಿಮ್ಗೆ 65 ಸೀಟು ಗೆದ್ದಿರುವಂತ ಅಧಿಕೃತ ವಿರೋಧ ಪಕ್ಷದ ಬಗ್ಗೆ ನಿಮ್ಗೆ ಭಯನೇ ಇಲ್ವಲ್ಲ? ಅಂತ ಭಯ ಏನು ಆ ಕುಟುಂಬ ಕಂಡ್ರೆ? ಹಂಗಾಗಿ ದಯವಿಟ್ಟು ಸರ್ಕಾರದ ಜನಪ್ರತಿನಿಧಿಗಳಿಗೆ ನಾನು ಮನವಿ ಮಾಡ್ತೇನೆ, ದಯವಿಟ್ಟು ಇನ್ನುಳಿದಂತ ಅವಧಿಯಲ್ಲಾದ್ರೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಈ ರಾಜ್ಯದ ಜನತೆಗೆ ನೀಡಿ ಅಂತ ಮನವಿ ಮಾಡ್ತೇನೆ ಅಷ್ಟೇ. ಇನ್ನೇನು ಟೀಕೆ ಮಾಡೋದಕ್ಕೆ, ಆಗ್ರಹ ಮಾಡೋದಕ್ಕೆ ನಾನೇನು ಯಾವ್ದೋ ರಾಜಕೀಯ ಪಕ್ಷದವನೋ, ಇಲ್ಲ ಯಾವ್ದೋ ರಾಜಕೀಯ ಪಕ್ಷದ ವಕ್ತಾರನೋ, ಇಲ್ಲ ರಾಜಕೀಯ ಪಕ್ಷದ ಮುಖಂಡನೋ ಅಲ್ಲ. ಈ ರಾಜ್ಯದ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಆಡಳಿತ ಪಕ್ಷಕ್ಕೆ, ಅಂದ್ರೆ ಮಹಾರಾಜರಿಗೆ ದೇಶದ ರಾಜ್ಯದ ಪ್ರಜೆಗಳು ಕೇಳ್ಕೋಬೋದಷ್ಟೇ, ಮಹಾಸ್ವಾಮಿ ನಮ್ಗೆ ಹಿಂಗ್ ಮಾಡಿ ಅಂತ. ಆ ಲೆಕ್ಕದಲ್ಲೇ ನಾನು ಹೇಳ್ತಾ ಇದ್ದೀನಿ, ಸರ್ಕಾರ ಇನ್ನುಳಿದಂತ ಅವಧಿಯಲ್ಲಾದ್ರೂ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ವಸತಿಗೆ, ಉದ್ಯೋಗಕ್ಕೆ, ನೀರಾವರಿಗೆ ಆದ್ಯತೆ ಕೊಡುವುದರ ಮೂಲಕ ಅಭಿವೃದ್ಧಿ ಮಾಡಿ ಅನ್ನೋದು ನನ್ನ ಕಳಕಳಿ ಹಾಗೂ ಕಾಳಜಿ. ಎನಿವೆ ಸ್ನೇಹಿತರೆ, ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಶುಭ ದಿನ, ವಂದನೆಗಳು.